ಜಗದೀಶ್ ಶೆಟ್ಟರ್ ಘರ್ ವಾಪಸಿಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಈಗ ಅಲರ್ಟ್ ಆಗ್ಬಿಟ್ಟಿದೆ. ಲಕ್ಷ್ಮಣ್ ಸವದಿಯನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸಿ ಆದ ನಂತರ ಕಾಂಗ್ರೆಸ್ ಈಗ ಹೈ ಅಲರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮತ್ತೊಬ್ಬ ನಾಯಕ, ಹಿರಿಯ ನಾಯಕ, ಲಿಂಗಾಯತ ನಾಯಕ ಲಕ್ಷ್ಮಣ್ ಸವದಿ ಅವರು ಏನಾದ್ರೂ ಘರ್ ವಾಪಸಿ ಆಗ್ಬಿಡ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ಅವರಿಗೆ ಮಣೆ ಹಾಕ್ತಾ ಇದ್ದಾರೆ, ಬಿಜೆಪಿಗೆ ಬರುವಂತೆ ಅವರಿಗೆ ಕರೆ ನೀಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಹೈ ಅಲರ್ಟ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಯಾದ್ರೂ ಗೆಲ್ಲುವ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಹಿರಿಯ ನಾಯಕನಿಗೆ ಲೋಕಸಭಾ ಜವಾಬ್ದಾರಿಯನ್ನ ಕೊಟ್ಟಿರುವಂತಹ ಸಿಎಂ, ಡಿಸಿಎಂ ಉತ್ತರ ಕರ್ನಾಟಕ ಭಾಗದ 5 ಲೋಕಸಭಾ ಕ್ಷೇತ್ರಗಳ ಹೊಣೆಗಾರಿಕೆಯನ್ನ ಲಕ್ಷ್ಮಣ್ ಸವದಿ ಅವರಿಗೆ ನೀಡಿದ್ದಾರೆ. ಯಾವ್ಯಾವು ಹಾಗಾದ್ರೆ ಲೋಕಸಭಾ ಕ್ಷೇತ್ರಗಳು ಅಂತ ಅಂದ್ರೆ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಕೊಪ್ಪಳ, ಕಲಬುರಗಿಯ ಜವಾಬ್ದಾರಿಯನ್ನ ಲಕ್ಷ್ಮಣ್ ಸವದಿ ಅವರ ಹೆಗಲಿಗೆ ಹೊರಿಸಿರುವಂಥದ್ದು. ಪಕ್ಷದಿಂದ ಯಾರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೂ ಕೂಡ ಅವರನ್ನ ಗೆಲ್ಲಿಸುವಂತ ತಂತ್ರಗಾರಿಕೆಯನ್ನ ರೂಪಿಸಿಕೊಂಡು ಲಕ್ಷ್ಮಣ್ ಸವದಿ ಅವರು ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನ, ದೊಡ್ಡ ಜವಾಬ್ದಾರಿ ಇದು. ಈ ಜವಾಬ್ದಾರಿಯನ್ನ ಈಗ ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಪಕ್ಷ ಸಂಘಟನೆಯನ್ನ ಮಾಡುವಂತೆ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರಿಗೆ. ಇನ್ನು ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಅಂತ ಏನು ಅಂತ ಅಂದ್ರೆ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಭರವಸೆ ಕೂಡ ಇದೆ. ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವುದಾಗಿ ಸವದಿಗೆ ಭರವಸೆಯನ್ನ ನೀಡಿರುವಂತಹ ನಾಯಕರು ಅವರು ಕೂಡ ಒಂದು ಕಾಲ್ನ ಹೊರಗಿಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಲರ್ಟ್ ಆಗಿರುವಂತಹ ಕಾಂಗ್ರೆಸ್ನ ನಾಯಕರು ಹೇಗಾದ್ರೂ ಮಾಡಿ ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ಅವರನ್ನ ಸಂಪುಟದಲ್ಲೂ ಕೂಡ ಸೇರ್ಪಡೆ ಮಾಡಿಕೊಳ್ಳುವ ವಿಚಾರವೂ ಕೂಡ ಅವರಿಗೆ ತಿಳಿಸಿದ್ದಾರಂತೆ, ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಲೋಕಸಭೆ ಕ್ಷೇತ್ರಗಳಲ್ಲಿ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿಕೊಂಡು ಬರಬೇಕು ಅಂತಂದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಅವರಿಗೆ ಜವಾಬ್ದಾರಿಯನ್ನ ನೀಡಿದ್ದಾರಲ್ಲ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲುವು ಕಾಣಬೇಕು. ಅದೊಂದು ರೀತಿಯಾದ ಟಾಸ್ಕ್ ಇದ್ದಂಗೆ. ಈ ಟಾಸ್ಕ್ ನಲ್ಲಿ ಅವರು ಗೆದ್ದ ನಂತರ ಸಂಪುಟದಲ್ಲೂ ಕೂಡ ಅವರಿಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಭರವಸೆಯನ್ನು ಕೂಡ ಕೊಟ್ಟಂಗೆ ಕಾಣಿಸ್ತಾ ಇದೆ, ಕೊಡ್ತಾರಂತೆ. ಲಕ್ಷ್ಮಣ್ ಸವದಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಹಲವು ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು. ಲಕ್ಷ್ಮಣ್ ಸವದಿ ಅವರು ಕೈ ನಾಯಕರನ್ನ ಕೂಡ ಭೇಟಿ ಆಗ್ತಾ ಇರುವಂಥದ್ದು. DCM ಆಗಿರ್ಬೋದು, CM ಅವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದಾರೆ. ಅವರು ಕೂಡ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಜೆಪಿಗೆ ಮತ್ತೆ ಹೋಗಬಾರದು, ನೀವು ಕಾಂಗ್ರೆಸ್ನಲ್ಲಿ ಉಳಿದುಕೊಳ್ಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಅವರಿಗೆ ಮನವೊಲಿಸ್ತಾ ಇದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ. ಹನುಮಂತ್, ಲಕ್ಷ್ಮಣ್ ಸವದಿ ಅವ್ರನ್ನ ಹೇಗಾದ್ರೂ ಮಾಡಿ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಹಿರಿಯ ನಾಯಕ ಮತ್ತೆ ಲಿಂಗಾಯತ ನಾಯಕ ಇವ್ರೇನಾದ್ರೂ ಮತ್ತೆ ಬಿಜೆಪಿಗೆ ಹೋದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಸಂಪುಟಕ್ಕೆ ಸೇರ್ಪಡಿಸ್ಕೊಳ್ತೀವಿ ಅಂತ ಹೇಳಿ ಆಫರ್ ಕೊಡ್ತಾ ಇದ್ದಾರೆ. ಮತ್ತೆ ಒಂದಿಷ್ಟು ಜವಾಬ್ದಾರಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದೆ ಲಕ್ಷ್ಮಣ್ ಸವದಿ ಅವರ ನಡೆ ಹೇಗಿರುತ್ತೆ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಕರ್ನಾಟಕ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಪ್ರಮುಖ ನಾಯಕರಾದಂತಹ ಅಂದಿನ ಬಿಜೆಪಿಯ ಪ್ರಮುಖ ನಾಯಕರು ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರನ್ನ ಕರೆತರುವ ಮೂಲಕ ಒಂದು ಬಹುದೊಡ್ಡ ಮಟ್ಟದ ಸಂದೇಶವನ್ನ ಕೊಟ್ಟಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಸಂದೇಶವನ್ನ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿದ್ರು. ಅದು ಲೋಕಸಭಾ ಚುನಾವಣೆಯ ಹತ್ರ ಆಗ್ತಾ ಇದ್ದಂಗೆ ಆ ವಾತಾವರಣ ಬದಲಾವಣೆ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕಿರುವಂತಹ ಬಿಜೆಪಿ ಮಾಜಿ CM ಜಗದೀಶ್ ಶೆಟ್ಟರ್ ಅವರನ್ನ ಗರ್ ವಾಪಸಿ ಮಾಡ್ಕೊಂತು. ಗರ್ ವಾಪಸಿ ಮತ್ತೆ ಮರಳಿ ಗೂಡಿಗೆ ಸೇರಿಸಿಕೊಂಡ ನಂತರದಲ್ಲಿ ಅದೇ ಹಾದಿಯಾಗಿ ಬಂದಿರುವಂತಹ ಲಕ್ಷ್ಮಣ್ ಸವದಿ ಅವರು ಕೂಡ ಬಿಜೆಪಿಗೆ ಮರಳುತ್ತಾರೆ ಅನ್ನುವಂಥ ಚರ್ಚೆ ಸಾಕಷ್ಟು ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ಶುರುವಾಯಿತು. ಅದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಆಗಾಗ ಅವರನ್ನ ಕರೆತರುವಂತ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು, ನೀವು ಪಕ್ಷಕ್ಕೆ ಬರಬೇಕು ಅನ್ನೋಂಥ ಒತ್ತಡಗಳನ್ನು ಕೂಡ ಸವದಿ ಅವರ ಮೇಲೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷ. ಯಾಕೆಂತಂದು ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ಹೋದ ನಂತರದಲ್ಲಿ ಇವರು ಹೋದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನಾಗಲಿದೆ. ಮತ್ತೆ ಲೋಕಸಭಾ ಚುನಾವಣೆಗೂ ಕೂಡ ಎಫೆಕ್ಟ್ ಬೀಳುವಂತ ಸಾಧ್ಯತೆಗಳಿರುವಂತ ಅರಿತಿರುವಂತ ಕಾಂಗ್ರೆಸ್ ಈಗ
ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳಿಕ್ಕೆ ಒಂದಷ್ಟು ತಂತ್ರಗಾರಿಕೆಯ ಭಾಗವಾಗಿ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾರಂತ. ಒಂದು ಸಹಜವಾಗಿ ಅವರ ಕ್ಷೇತ್ರಕ್ಕೆ ಅನುದಾನಗಳನ್ನು ಕೊಡುವಂತ ವಿಚಾರದಲ್ಲಿ ಆದ್ಯತೆಗಳನ್ನು ಕೊಡುವಂಥದ್ದು, ಮತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನಾತ್ಮಕ ವಿಚಾರಗಳಲ್ಲೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ಕೊಡುವಂಥದ್ದು, ಮತ್ತೆ ಯಾವ ರೀತಿ ಗೌರವಯುತ ನಡೆಸ್ಕೊಂಡ್ರೆ ಅವರು ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬಹುದು ಅನ್ನೋಂಥ ಲೆಕ್ಕಾಚಾರ ಇಟ್ಕೊಂಡು ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಸೌದಿಯವರು ಹೊಂದಿರುವಂತ ಕಾರಣಕ್ಕಾಗಿ ಅದು ಚುನಾವಣೆಯಲ್ಲಿ ಲಾಭ ಆಗ್ಬಹುದು ಅನ್ನೋಂಥ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ಮುನ್ನ ಒಂದು ವೇಳೆ ಏನಾದರೂ ಕ್ಯಾಬಿನೆಟ್ ಏನಾದರೂ ರೀಶಫಲ್ ಆದ್ರೆ ಅಥವಾ ಚುನಾವಣೆಯ ನಂತರದಲ್ಲಿ ರೀಶಫಲ್ ಆದ್ರೆ ಅವರನ್ನು ಕೂಡ ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಬಹುದು ಅನ್ನೋಂಥ ಒಂದು ಭರವಸೆಯನ್ನ ಈಗ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಮತ್ತೆ ಮುಂಬರುವಂತಹ ದಿನಗಳ ಪಕ್ಷ ಸಂಘಟನಾ ಆಧಾರಿತವಾಗಿ ನೋಡೋದಾದ್ರೆ ಲಕ್ಷ್ಮಣ ಸವದಿ ಅವರನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೂ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತದ್ದು. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.